ಮಾಡೋದು ನಿಮ್ಮ ಒಂದು ವಿಡಿಯೋನ ರೆಡಿ ಮಾಡುವಾಗ ಕೀ ಫ್ರೇಮ್ ಅನ್ನ ಯಾವ ತರ ಆಡ್ ಮಾಡೋದು, ಝೂಮಿಂಗ್ ಎಫೆಕ್ಟ್ ಅನ್ನ ಯಾವ ತರ ಕೊಡೋದು, ಫಾಂಟ್ಸ್ ಅನ್ನ ಯಾವ ತರ ನೀವು ನಿಮ್ಮ ಒಂದು ವಿಡಿಯೋದಲ್ಲಿ ಆಡ್ ಮಾಡೋದು, ಎಫೆಕ್ಟ್ಸ್ ಅನ್ನ ಯಾವ ತರ ಕೊಡೋದು, ಇದೆಲ್ಲದರ ಬಗ್ಗೆ ಒಂದು ಸಂಪೂರ್ಣವಾದಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೇನೆ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಟೆಕ್ ಜ್ಞಾನ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಯಾವ ತರ ಎಡಿಟ್ ಮಾಡಬೇಕು. ನೀವು ಇವಾಗ ಸ್ಮಾಲ್ ಕ್ರಿಯೇಟರ್ ಇದ್ದಾರೋ ಅಥವಾ ನಾಲೆಜಬಲ್ ಕ್ರಿಯೇಟ್ ಇದ್ದೀರೋ ಅದು ಸೆಕೆಂಡರಿ. ಸೊ ನಾವು ಇಲ್ಲಿ ಶೇರ್ ಮಾಡ್ತಾ ಇರುವಂಥ ನಾಲೆಜ್ ಏನು ಅಂತಂದರೆ, ವಿಡಿಯೋ ಎಡಿಟಿಂಗನ್ನು ನೀವು ಈಸಿಯಾಗಿ ಮಾಡೋದು, ಯಾವ ಒಂದು ಅಪ್ಲಿಕೇಶನಲ್ಲಿ ಮಾಡೋದು, ಅದು ಹೇಗೆ ಇಂಪೋರ್ಟ್ ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು, ನಿಮ್ಮ ಒಂದು ವಿಡಿಯೋನ ರೆಡಿ ಮಾಡುವಾಗ ಕೀ ಫ್ರೇಮನ್ನು ಯಾವ ಥರ ಆ್ಯಡ್ ಮಾಡೋದು, ಝೂಮಿಂಗ್ ಎಫೆಕ್ಟನ್ನು ಯಾವ ಥರ ಕೊಡೋದು, ಫಾಂಟ್ಸನ್ನು ಯಾವ ಥರ ನೀವು ನಿಮ್ಮ ಒಂದು ವಿಡಿಯೋದಲ್ಲಿ ಆ್ಯಡ್ ಮಾಡೋದು, ಎಫೆಕ್ಟ್ಸನ್ನು ಯಾವ ಥರ ಕೊಡೋದು, ಇದೆಲ್ಲದರ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ನಿರಂತರವಾಗಿ ಬರ್ತಾ ಇರುತ್ತೆ, ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳ ಬಗ್ಗೆ. ಸೊ ಹಾಗಿದ್ರೆ ಈ ಒಂದು ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ವಿಡಿಯೋ ಎಡಿಟರನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕಾಗತ್ತೆ. ನಿಮಗೆ ಬೇಕಾಗಿರುವಂಥ ಅಥವಾ ನಾನು ಹೇಳ್ತಾ ಇರುವಂಥ ಒಂದು ಅಪ್ಲಿಕೇಶನ್ನು ಪ್ಲೇಸ್ಟೋರ್ನಲ್ಲಿಯೂ ಕೂಡ ಅವೈಲೇಬಲ್ ಇರುತ್ತೆ. ಆ ಒಂದು ಅಪ್ಲಿಕೇಶನನ್ನು ನೀವು ಇನ್ಸ್ಟಾಲ್ ಮಾಡ್ಬೋದು ಫ್ರೀಯಾಗಿ. ಆ ಒಂದು ಅಪ್ಲಿಕೇಶನ್ನು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ಪ್ಲೇಸ್ಟೋರ್ನಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಬೋದು. ಆ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಇನ್ಶಾರ್ಟ್ ಅಂತ ಹೇಳಿ. ಆ ಒಂದು ಇನ್ಶಾರ್ಟ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋ ಒಂದು ಸಿಂಪಲ್ ಟ್ಯುಟೋರಿಯಲ್ ಅನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ನೋಡಿ ವೀಕ್ಷಕರೇ, ಇವಾಗ ನಾನು ನನ್ನ ಒಂದು ಇನ್ಶಾರ್ಟ್ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೇನೆ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ, ನಾನು ನಿಮಗೆ ಬಿಗಿನಿಂಗಿಂದ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಹಾಗಾಗಿ ಇದು ವಿಡಿಯೋ ಎಡಿಟಿಂಗ್ ಮಾಡೋದು, ಇಲ್ಲಿ ಫೋಟೋ ಎಡಿಟಿಂಗ್ ಮಾಡೋದು. ಇದು ಕಾಲೇಜ್ ಅಂತಂದರೆ ನಿಮ್ಮ ಒಂದು ಫೋಟೋನ ಮಲ್ಟಿ ಇಮೇಜನ್ನು ಒಂದೇ ಇಮೇಜಲ್ಲಿ ರೆಡಿ ಮಾಡುವಂಥ ಒಂದು ಆಪ್ಷನ್ ಇದು. ಸೊ ನಾನು ಇವಾಗ ಈ ಒಂದು ವಿಡಿಯೋ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಹೊಸದಾಗಿ ನೀವು ವಿಡಿಯೋನ ಮಾಡಬೇಕು ಅಂತಂದರೆ ಇದರ ನಂತರ ಇಲ್ಲಿ ನ್ಯೂ ಅಂತ ಇದೆ ನೋಡಿ, ನ್ಯೂ ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಒಂದು ಯಾವುದಾದ್ರೂ ವಿಡಿಯೋನ ಪಿಕ್ ಮಾಡಿ. ಸೊ ನೋಡಿ, ಇವಾಗ ನಾನು ನನ್ನ ಒಂದು ವಿಡಿಯೋನ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಿಮ್ಮ ಒಂದು ವಿಡಿಯೋನ ಎಡಿಟಿಂಗ್ ಸಾಫ್ಟ್ವೇರ್ನಲ್ಲಿ ಇಂಪೋರ್ಟ್ ಮಾಡಿಕೊಂಡಾಗ ನೀವು ಇಲ್ಲಿ, ಸೊ ಇದು ನಿಮ್ಮ ಒಂದು ವಿಡಿಯೋದ ಲೇಯರ್. ಇದು ಈ ಒಂದು ವಿಡಿಯೋದ ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡೆ ಅದು ಸೆಲೆಕ್ಟ್ ಇದ್ದರೆ ಮಾತ್ರ ನಿಮಗೆ ಇಲ್ಲಿ ಯಾವ ಒಂದು ಆಪ್ಷನನ್ನು ನೀವು ಆ್ಯಡ್ ಮಾಡಬೇಕು, ಆ್ಯಡ್ ಮಾಡಬಾರ್ದು ಅಂತ ಅನ್ನೋದು ಇಲ್ಲಿ ನಿಮಗೆ ತಿಳಿಯುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ನಾನು ಸರೌಂಡಿಂಗ್ ಇರೋವಂಥದ್ದೆಲ್ಲನೂ ತೊಗೊಂಡಿದ್ದೇನೆ. ಸೊ ನಾನು ಇಲ್ಲಿ ಸರೌಂಡಿಂಗ್ ಇರೋದು ನನಗೆ ಬೇಕಾಗಿಲ್ಲ ಅಂತೇಳಿ ಅಂದಾಗ ನಮ್ಮ ಒಂದು ವಿಡಿಯೋದಲ್ಲಿ ನಮಗೆ ಬೇಕಾಗಿರೋ ಭಾಗವನ್ನು ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ನಾವು ನಮ್ಮ ವಿಡಿಯೋದ ಲೇಯರನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಸ್ಪ್ಲಿಟ್ ಅಂತ ಇದೆ, ಇಲ್ಲಿ ನೋಡಿ ಸ್ಪ್ಲಿಟ್ ಅಂತ ಇದೆ. ಈ ಒಂದು ಸ್ಪ್ಲಿಟ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇಲ್ಲಿ ಒಂದು ಎರೋ ಮಾರ್ಕ್ ಬಂದಿದೆ, ಇಲ್ಲಿ ನೋಡಿ ಒಂದು ಎರೋ ಮಾರ್ಕ್ ಬಂದಿದೆ, ಅಂದರೆ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಒಂದು ವಿಡಿಯೋ ಸ್ಪ್ಲಿಟ್ ಆಗಿದೆ ಇವಾಗ. ಸೊ ನಮಗೆ ಇದು ಬೇಕಾಗಿರುವಂಥ ಪಾರ್ಟು, ಇದು ಬೇಡವಾಗಿರೋ ಪಾರ್ಟು. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡಿಲೀಟ್ ಮಾಡಬೇಕು. ಸೊ ಇವಾಗ ನೋಡಿ, ನಮಗೆ ಬೇಕಾಗಿರೋ ಪಾರ್ಟ್ ಮಾತ್ರ ಇವಾಗ ನಮಗೆ ಸಿಕ್ಕಿದೆ, ಸರಿನಾ? ಈ ಒಂದು ವಿಡಿಯೋದ ಮೇಲೆ ನಾವು ನಮ್ಮ ಒಂದು ಎಡಿಟಿಂಗನ್ನು ಶುರು ಮಾಡಬೇಕಾಗತ್ತೆ. ಸೊ ಇವಾಗ ನೋಡಿ, ನಮಗೆ ಇಲ್ಲಿ ಬೇಕಾಗಿರುವಂಥ ವಿಡಿಯೋನ ನಾವು ಕಟ್ ಮಾಡಿ ತೊಗೊಂಡಿದ್ದೇವೆ. ಇದರಲ್ಲಿ ನಾವು ಇವಾಗ ನಮ್ಮ ಒಂದು ಮೊದಲನೇ ಆಪ್ಷನ್ನಿಂದ ಶುರು ಮಾಡೋಣ. ಇವಾಗ ಇಲ್ಲಿ ನೋಡಿ ಕ್ಯಾನ್ವಾಸ್ ಅಂತ ಇದೆ, ಆಡಿಯೋ ಇದೆ, ಸ್ಟಿಕ್ಕರ್ ಇದೆ, ಟೆಕ್ಸ್ಟ್ ಇದೆ, ಎಫೆಕ್ಟ್ಸ್ ಇದೆ, ಫಿಲ್ಟರ್ಸ್ ಇದೆ. ಸೊ ಇದ್ರ ಬಗ್ಗೆ ಒಂದೊಂದಾಗಿ ಇಲ್ಲಿ ಕಾಣ್ತಾ ಇರೋವಂಥ ಆಪ್ಷನ್ ಬಗ್ಗೆ ನಾನು ನಿಮಗೆ ಈ ಈಸಿ ವಿಡಿಯೋ ಎಡಿಟಿಂಗನ್ನು ನೀವು ನಿಮಗೆ ಬೇಕಾದ ಹಾಗೆ ಎಡಿಟ್ ಮಾಡೋದು ಹೇಗಂತೇಳಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಇಲ್ಲಿ ಕ್ಯಾನ್ವಾಸ್ ಮೇಲೆ ಹೋಗೋಣ. ಕ್ಯಾನ್ವಾಸ್ ಮೇಲೆ ಹೋದಾಗ ನಮ್ಮ ಒಂದು ಯೂಟ್ಯೂಬಿಗೆ ನಾವು ಯಾವ ಒಂದು ರೆಸೊಲ್ಯೂಷನ್ನ, ಯಾವ ಒಂದು ರೇಷಿಯೋದಿಂದ ನಮ್ಮ ಒಂದು ಯೂಟ್ಯೂಬ್ ಥಂಬ್ನೇಲ್ ರೆಡಿ ಆಗುತ್ತೋ ಆ ಒಂದು
ರೇಷಿಯೋನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ತಮ್ನೇಲ್ ಆಗಿರ್ಬೋದು ಅಥವಾ ನಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಆಗಿರ್ಬೋದು, ಎರಡನ್ನೂ ಕೂಡ ನಾವು ಅದೇ ಒಂದು ರೇಷಿಯೋದಲ್ಲಿ ನಾವು ನಮ್ಮ ಒಂದು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ 16:9 ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅದನ್ನು ಓಕೆ ಮಾಡಿ ಇಲ್ಲಿ ನಿಮ್ಮ ಒಂದು ರೈಟ್ ಕಾರ್ನರ್ನಲ್ಲಿ ಚೆಕ್ ಮಾರ್ಕ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಒಂದು ವಿಡಿಯೋದ ರೆಸಲ್ಯೂಷನು 16:9 ರೆಡಿಯಾಗಿದೆ. ಇದರ ನಂತರ ಪಕ್ಕದಲ್ಲಿ ಆಡಿಯೋ ಇದೆ. ನಿಮಗೇನಾದರೂ ಈ ಒಂದು ವಿಡಿಯೋಗೆ ಆಡಿಯೋನ ನೀವು ಇಂಪೋರ್ಟು ಎಕ್ಸ್ಪೋರ್ಟು ಮಾಡ್ಬೋದು. ಜೊತೆಗೆ ಇಲ್ಲಿ ಎಫೆಕ್ಟ್ಸ್ ಇದೆ ನೋಡಿ, ನಿಮ್ಮ ಒಂದು ಗ್ಯಾಲರಿ ಮುಖಾಂತರ ನೀವು ನಿಮ್ಮ ಒಂದು ಮ್ಯೂಸಿಕನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ನಿಮ್ಮ ಒಂದು ವಿಡಿಯೋದಲ್ಲಿ ಎಫೆಕ್ಟ್ಸನ್ನು, ಸೌಂಡ್ ಎಫೆಕ್ಟ್ಸನ್ನು ನೀವು ಈ ಒಂದು ಎಫೆಕ್ಟ್ಸ್ ಆಪ್ಷನ್ ಮುಖಾಂತರ ಆ್ಯಡ್ ಮಾಡ್ಬೋದು. ನಂತರ ನಿಮ್ಮ ಒಂದು ವಿಡಿಯೋಗೆ ನೀವು ರೆಕಾರ್ಡಿಂಗ್ ಮಾಡಿರ್ತೀರ, ಅದಕ್ಕೆ ವಾಯ್ಸ್ ಓವರ್ ಮಾಡಬೇಕು ಅಂತಂದ್ರೂ ಕೂಡ ನೀವು ಇಲ್ಲಿಂದ ಮಾಡ್ಬೋದು. ಸೊ ಇವಾಗ ನಾನು ನನ್ನ ಒಂದು ವಿಡಿಯೋಗೆ ಒಂದು ಸಿಂಪಲ್ ಆದ ಒಂದು ಮ್ಯೂಸಿಕನ್ನು ಇಂಪೋರ್ಟ್ ಮಾಡ್ತೇನೆ. ಸೊ ಇಲ್ಲಿ ನಾನು ನಿಮಗೆ MP3 ಪ್ಲೇಯರನ್ನು ಪ್ಲೇ ಮಾಡ್ತಾಯಿದ್ದೆ ನೋಡಿ. ಸೊ ಈ ಒಂದು ವಿಡಿಯೋಗೆ ನೀವು ಈ ಥರ ಒಂದು MP3ಯನ್ನು ಕಾಪಿರೈಟ್ ಫ್ರೀ ಇರುವಂಥ ಮ್ಯೂಸಿಕನ್ನು ನೀವು ಆ್ಯಡ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಈ ಸಾಂಗು ಜಾಸ್ತಿ ವಾಲ್ಯೂಮ್ ಇದೆ ಅಂತಂದರೆ ಅದನ್ನು ವಾಲ್ಯೂಮ್ ಬಟನ್ನಲ್ಲಿ ಹೋಗಿಬಿಟ್ಟು ನೀವು ಇದನ್ನು ರೆಡ್ಯೂಸ್ ಮಾಡ್ಕೋಬೋದು. 5 to 6 ಇಟ್ಟರು ಕೂಡ ನಿಮಗೆ ಒಳ್ಳೆಯದು, ನಿಮ್ಮ ಒಂದು ವಾಯ್ಸು ಕ್ಲಿಯರಾಗಿ ಕೇಳಿಸುತ್ತೆ. ಸೊ ಇಲ್ಲಿ ನೋಡಿ ಈಕ್ವಲೈಸರ್ ಇದೆ, ಬೀಟ್ಸ್ ಇದೆ, ವಾಯ್ಸ್ ಎಫೆಕ್ಟ್ಸ್ ಇದೆ, ನಾಯ್ಸ್ ಇದೆ. ಸೊ ಎಫೆಕ್ಟ್ಸನ್ನು ನೀವು ಆ್ಯಡ್ ಮಾಡೋದು ಈ ಥರ. ಸೊ ಈಸಿಯಾಗಿ ತಿಳ್ಕೊಳ್ಳಿ, ಯಾವುದು ಟಫ್ ಆಗಿ ಇರುವಂಥ ಮ್ಯೂಸಿಕನ್ನು ಹಾಕಿ ಗೊಂದಲ ಮಾಡಬೇಡಿ ವಿಡಿಯೋದಲ್ಲಿ, ಸರಿನಾ? ಸೊ ಇವಾಗ ನಾವು ಮ್ಯೂಸಿಕ್ ಆ್ಯಡ್ ಮಾಡಿದ್ವಿ, ನಂತರ ಎಫೆಕ್ಟ್ಸನ್ನು ಕೊಡೋಣ. ಯಾವುದಾದ್ರೂ ಒಂದು ಎಫೆಕ್ಟ್ಸನ್ನು ಇಲ್ಲಿದ್ದಾವೆ ನೋಡಿ, ಇವೆಲ್ಲ ಫ್ರೀಯಾಗಿ ಇರುವಂಥ ಎಫೆಕ್ಟ್ಸ್ಗಳು. ನಿಮಗೆ ಯಾವುದು ಬೇಕೋ ಆ ಒಂದು ಎಫೆಕ್ಟ್ಸನ್ನು ನೀವು ಇಲ್ಲಿಂದ ಆ್ಯಡ್ ಮಾಡ್ಕೋಬೋದು. ನಂತರ ಪಾಪ್ಯುಲರ್ ಇರುವಂಥ ಕೌಂಟೌನ್ಸ್ ಇದೆ. ನಂತರ ಇಲ್ಲಿ ಕಾಣ್ತಾ ಇರುವಂಥ ಎಲ್ಲ ಎಫೆಕ್ಟ್ಸ್ಗಳು ನೀವು ಹಾಕ್ಕೋಬೋದು. ಸೊ ಯಾವುದು ಬೇಕೋ ಅದನ್ನು ಹಾಕಿಬಿಟ್ಟು ನೀವು ಇಲ್ಲಿ ನೋಡಿ ಈ ಥರ ಮಾಡ್ಬೋದು, ಸರಿನಾ? ಇದನ್ನು ಓಕೆ ಮಾಡೋಣ. ಇದರ ನಂತರ ಇಲ್ಲಿ ಥರ್ಡ್ ಆಪ್ಷನ್ ಸ್ಟಿಕ್ಕರ್ ಇದೆ. ಸ್ಟಿಕ್ಕರಲ್ಲಿ ನೀವು ನಿಮ್ಮ ಒಂದು ವಿಡಿಯೋದಲ್ಲಿ ಚೆನ್ನಾಗಿದೆಯೋ ಇಲ್ವೋ ಅಂತೇಳಿ ಒಂದು ಸ್ಟಿಕ್ಕರನ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ಮೊದಲನೇದಾಗಿ ಸ್ಟಿಕ್ಕರ್ ಇದೆ, ಟೆಕ್ಸ್ಟ್ ಇದೆ, ಕ್ಯಾಪ್ಷನ್ ಇದೆ, ಡೀಟೇಲ್, ಡೂಡಲ್. ಸೊ ಇದರಲ್ಲಿ ಪ್ರತಿಯೊಂದರಲ್ಲಿ ಒಂದೊಂದು ಆಪ್ಷನ್ ವರ್ಕ್ ಆಗುತ್ತೆ. ಸೊ ಫಸ್ಟ್ನೇದಾಗಿ ಸ್ಟಿಕ್ಕರನ್ನು ಆಪ್ರೇಟ್ ಮಾಡೋಣ. ಸ್ಟಿಕ್ಕರ್ ಅಂದರೆ ಇಲ್ಲಿ ನೋಡಿ ಈ ಥರ ನೀವು ಆ್ಯಡ್ ಮಾಡ್ಬೋದು ಇಲ್ಲಿ. ಸೊ ಚೆನ್ನಾಗಿದೆ, ಸೂಪರ್ ಆಗಿದೆ, ನಂತರ ನಿಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಅನ್ನೋದಕ್ಕಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ನಿಮಗೆ ಏನೆಲ್ಲ ಬೇಕೋ ಅದೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಕಾಣ್ತಾ ಇರೋವಂಥ ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ಸು. ಸೊ ನಿಮ್ಮ ಒಂದು ವಿಡಿಯೋ ಚೆನ್ನಾಗಿ ಕಾಣಬೇಕು ಅಂತಂದರೆ ನೀವು ಸ್ವಲ್ಪ ಟೈಮ್ ತೊಗೊಂಡು ವಿಡಿಯೋನ ಎಡಿಟ್ ಮಾಡಬೇಕಾಗತ್ತೆ, ಸರಿನಾ? ಸೊ ಇದಾದ ನಂತರ ಇಲ್ಲಿ ಟೆಕ್ಸ್ಟ್ ಇದೆ. ಟೆಕ್ಸ್ಟಲ್ಲಿ ನೀವು ನಿಮಗೆ ಬೇಕಾಗಿರೋದನ್ನು ಬರಿಬೋದು. ಟೆಕ್ಸ್ಟ್ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಏನು ಕೊಡೋ ಅಗತ್ಯ ಇಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ಟೆಕ್ಸ್ಟ್ ಆಯಿತು. ಇವಾಗ ಎಫೆಕ್ಟ್ಸ್ ಮೇಲೆ ಬರೋಣ. ಎಫೆಕ್ಟ್ಸ್ನಲ್ಲಿ ಇವಾಗ ನಿಮ್ಮ ಒಂದು ವಿಡಿಯೋ ಇಲ್ಲಿ ಸ್ಟಾರ್ಟಿಂಗಲ್ಲಿ ಈ ಥರ ಬರ್ತಾ ಇದೆ ಅಂತಂದರೆ ನೀವು ಎಫೆಕ್ಟ್ಸನ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡಿ ಝೂಮಿಂಗ್ ಎಫೆಕ್ಟ್, ನಂತರ ಇಲ್ಲಿ ನೋಡಿ ಈ ಥರ ಎಲ್ಲ ಶೇಕ್ ಥರ ಆಗುತ್ತೆ. ನಂತರ ನಿಮ್ಮದು ಇಲ್ಲಿ ಗ್ಲಿಚ್, ನಿಮ್ಮ ಒಂದು ವಿಡಿಯೋ ಓಪನಿಂಗಲ್ಲಿ ಗ್ಲಿಚ್ ಕೊಟ್ಟರೆ ಒಂದು ಹೊಸ ಎಫೆಕ್ಟ್ಸ್ ಇರುತ್ತೆ ವಿಡಿಯೋದಲ್ಲಿ, ಸರಿನಾ? ನೋಡಿ ಈ ಥರ ಒಂದು ಎಫೆಕ್ಟ್ಸನ್ನು ನೀವು ಆ್ಯಡ್ ಮಾಡ್ಬೋದು. ಒಂದು ವೇಳೆ ನಿಮಗೆ ನೋಡಿ ಇಲ್ಲಿ RGB ಕಲರ್ಸ್ ಇದ್ದಿದೆ, ನಂತರ ಇಲ್ಲಿ ಇದೆ ಝೂಮಿಂಗ್ ಎಫೆಕ್ಟ್ಸು, ಗೋಸ್ಟ್ ಎಫೆಕ್ಟ್ಸು. ಸೊ ಇದನ್ನು ನೀವು ಆ್ಯಡ್ ಮಾಡೋದ್ರಿಂದ ನಿಮ್ಮ ಒಂದು ವಿಡಿಯೋದಲ್ಲಿ ಸ್ಪೆಷಲ್ ಏನೋ ಒಂದು ಕಾಣಿಸುತ್ತಲ್ವ, ಮೊಬೈಲ್ನಲ್ಲಿ ಎಡಿಟ್ ಮಾಡುವಾಗ ಹೊಸದಾಗಿ ನೀವೇನೋ ಒಂದು ಆ್ಯಡ್ ಮಾಡ್ತಾ ಇರ್ತೀರಂತಂದರೆ ಅದು ಒಂದು ಎಫೆಕ್ಟ್ಸು ಚೆನ್ನಾಗಿರುತ್ತೆ. ಸೊ ಇಲ್ಲಿ ಇವಾಗ ನಿಮ್ಮ ಒಂದು ಎಫೆಕ್ಟ್ಸ್ ಆದ ನಂತರ ಇಲ್ಲಿ ಪಕ್ಕದಲ್ಲಿ AI ಎಫೆಕ್ಟ್ಸ್ ಅಂತ ಇದೆ ನೋಡಿ, ಇದನ್ನು ಆನ್ ಮಾಡಬೇಕು ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಇಂಟರ್ನೆಟ್ ವರ್ಕಿಂಗ್ ಇರಬೇಕು, ಸರಿನಾ? ಇಲ್ಲಿ ನೋಡಿ ಇಂಟರ್ನೆಟ್ ವರ್ಕ್ ಇದ್ದರೆ ಮಾತ್ರ ಈ ಒಂದು ಎಫೆಕ್ಟ್ಸು ಅಲ್ಲಿ ಅಪ್ಲೈ ಆಗುತ್ತೆ. ಇಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ ಆಗೋದಿಲ್ಲ. ಇಲ್ಲಿ ಜಸ್ಟ್ ನಿಮ್ಮ ಒಂದು ಪರ್ಸನ್ ಇರಬೇಕು, ಆಬ್ಜೆಕ್ಟ್ಸ್ ಮೇಲೆ ಆಗೋದಿಲ್ಲ ಇದು ಎಫೆಕ್ಟ್ಸು. ಪರ್ಸನ್ಸ್ ಇದ್ದರೆ ಮಾತ್ರ ಅದು ಡಿಟೆಕ್ಟ್ ಮಾಡುತ್ತೆ, ಸರಿನಾ? ಇಲ್ಲಿ ನಂತರ ನಿಮ್ಮ ಒಂದು ಫಿಲ್ಟರ್ ಅಡ್ಜಸ್ಟ್ಮೆಂಟು,
ಇದೆಲ್ಲ ಇದೆ ನೋಡಿ ಫಿಲ್ಟರ್ಸ್, ನಿಮಗೆ ಯಾವ ಕಲರ್ ಬೇಕೋ ಆ ಕಲರನ್ನು ನೀವು ಮಾಡ್ಬೋದು. ಸೊ ನಾನು ಯೂಸ್ ಮಾಡೋದು ಇಲ್ಲಿ ಫಿಲ್ಮ್ ಅಂತ ಇದೆ ನೋಡಿ, ನಾನು ಒಂದು ವಿಡಿಯೋ ಪ್ಲೇ ಮಾಡ್ತಾ ಇರ್ತೀನಲ್ವ ಆವಾಗ ನಾನು 02 ಅಂತ ಇದೆ ನೋಡಿ, ಆ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೀವು ಕೂಡ ನಿಮ್ಮ ಒಂದು ವಿಡಿಯೋಗೆ ಯಾವುದು ಸೂಟೇಬಲ್ ಅನಿಸುತ್ತೋ ಅದನ್ನು ಮಾಡಬೇಕು. ಸೊ ನಿಮಗೆ ನಿಮ್ಮ ಒಂದು ಲೇಯರು ಫ್ರಂಟು ಬ್ಯಾಕು, ನಂತರ ಆಬ್ಜೆಕ್ಟ್ಸು, ಕಾಪಿ ಡೂಪ್ಲಿಕೇಟ್. ಕಾಪಿ ಅಂತಂದರೆ ನಿಮ್ಮ ಒಂದು ಲೇಯರು ಕಾಪಿ ಆಗುತ್ತೆ, ಡೂಪ್ಲಿಕೇಟ್ ಅಂತಂದರೆ ಆ ಒಂದು ಲೇಯರು ಇನ್ನೊಂದು ಸತಿ ಡೂಪ್ಲಿಕೇಟ್ ಆಗಿ ಮುಂದೆ ಬರುತ್ತೆ. ಕಾಪಿಗೆ ಮತ್ತು ಡೂಪ್ಲಿಕೇಟಿಗೆ ಏನು ಡಿಫ್ರೆನ್ಸ್ ಅಂತಂದರೆ, ಕಾಪಿ ಅಂತಂದರೆ ಅದೇ ಇರೋ ಜಾಗದಲ್ಲಿನೇ ಕಾಪಿ ಆಗುತ್ತೆ ಮೇಲ್ಗಡೆ ಲೇಯರಲ್ಲಿ. ಡೂಪ್ಲಿಕೇಟ್ ಅಂತಂದರೆ ಆ ಒಂದು ಲೇಯರ್ ಮುಂದುಗಡೆ ಇನ್ನೊಂದು ಲೇಯರ್ ಕಾಪಿಯಾಗಿ ಆ್ಯಡ್ ಆಗುತ್ತೆ. ಸೊ ವೀಕ್ಷಕರೇ, ಇದು ಎಫೆಕ್ಟ್ಸ್ದಾಯಿತು. ನಂತರ ಇಲ್ಲಿ ನೋಡಿ PIP ಅಂತ ಇದೆ. ಇದು ನಮ್ಮ ಒಂದು ವಿಡಿಯೋಕ್ಕೆ ಬಹಳ ಇಂಪಾರ್ಟೆಂಟ್ ಇರುವಂಥದ್ದು. ಇದು PIP ಅಂತಂದರೆ ಇಲ್ಲಿ ನೋಡಿ PIP ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮಗೆ ಬೇಕಾಗಿರೋ ಫೋಟೋವನ್ನು ನೀವು ಆ್ಯಡ್ ಮಾಡ್ಬೋದು. ನೋಡಿ ನಿಮ್ಮ ಒಂದು ವಿಡಿಯೋದ ಮೇಲೆ ಈ ಥರ ಒಂದು ಲೇಯರನ್ನು ಅಡಿಷ್ನಲಿ ಆ್ಯಡ್ ಮಾಡ್ಬೋದು. ನೀವು ನೋಡಿ ಈ ಥರ ಎಲ್ಲ ಸೆಟ್ ಮಾಡ್ಕೋಬೋದು. ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಒಂದು ವೇಳೆ ಗ್ರೀನ್ ಸ್ಕ್ರೀನಲ್ಲಿ ಏನಾದರೂ ಹಾಕಿದರೆ ಇಲ್ಲಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಇರುತ್ತಲ್ವ, ಸೊ ನಿಮಗೆ ಗ್ರೀನ್ ಕಲರ್ನಲ್ಲಿ ರಿಮೂವ್ ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತೇನೆ. ಸೊ ಇವಾಗ ಮತ್ತೆ PIP ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ನನ್ನ ಒಂದು ಚಾನಲಿದ್ದು ಈ ಥರ ಇದೆ, ಸಬ್ಸ್ಕ್ರಿಪ್ಷನ್ ಬಟನ್ ವರ್ಕ್ ಮಾಡುತ್ತಲ್ವ, ಅದನ್ನು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದರದ್ದು ಒಂದು ವಿಡಿಯೋ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಯಾವ ಥರ ನಿಮ್ಮ ಒಂದು ಚಾನಲಿನ ಸಬ್ಸ್ಕ್ರಿಪ್ಷನ್ ಬಟನನ್ನು ಎನಿಮೇಷನ್ ಮಾಡೋದು ಹೇಗೆ ಅಂತೇಳಿ. ಸೊ ಫಸ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಷ್ಟು ತಿಳಿಸ್ಕೊಡ್ತೇನೆ. ಇವಾಗ ಗ್ರೀನ್ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡೋದು ಹೇಗೆ, ಇಲ್ಲಿ ನೋಡಿ ಕಟೌಟ್ ಅಂತ ಇದೆ. ಸೊ ಇಲ್ಲಿ ಕಟೌಟ್ ಅಂತೇಳಿ ಕಾಣ್ತಾ ಇದೆ ನೋಡಿ, ಈ ಕಟೌಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕಟೌಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕಟೌಟು ಮತ್ತು ಕ್ರೋಮಾ ಅಂತ 2 ಆಪ್ಷನ್ ಇದೆ. ಸೊ ಇಲ್ಲಿ ಮತ್ತೆ ಕ್ರೋಮಾ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ರೋಮಾ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ನಿಮಗೆ ಒಂದು ಸರ್ಕಲ್ ಬಂದಿದೆ. ಆ ಸರ್ಕಲನ್ನು ನೀವು ಹಸಿರು ಕಲರ್ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಅದನ್ನು ಮೂವ್ ಮಾಡಬೇಕು. ಸೊ ನಿಮ್ಮ ಒಂದು ಗ್ರೀನ್ ಕಲರ್ ಇರುವಂಥ ಬ್ಯಾಕ್ಗ್ರೌಂಡು ರಿಮೂವ್ ಆಗುತ್ತೆ. ಇವಾಗ ಓಕೆ ಮಾಡಿಕೊಂಡು ಮತ್ತೆ ಬ್ಯಾಕ್ ಬರಬೇಕು. ಇಲ್ಲಿ ನಿಮ್ಮ ಒಂದು ಚಾನಲ್ನ ಸಬ್ಸ್ಕ್ರಿಪ್ಷನ್ ಬಟನ್ ಏನಿದೆ ಅಲ್ವಾ, ಆ್ಯನಿಮೇಷನ್ ಆಗಿರುವಂಥ ವಿಡಿಯೋ, ಇದು ಸ್ಮಾಲು ಮತ್ತು ದೊಡ್ಡದು ಮಾಡುವಂಥ ಒಂದು ಆಪ್ಷನ್ನು. ಸೊ ಇಲ್ಲಿ ನಿಮಗೂ ಇದರಲ್ಲಿ ಕೂಡ ಆಪ್ಷನ್ ಭಾಳ ಇದೆ. ಇಲ್ಲಿ ನೋಡಿ ಈ ಒಂದು ಆಪ್ಷನ್ನು, ಇದು ಈ 4 ಆಪ್ಷನ್ಗಳನ್ನು ನೀವು ಮೊದಲು ತಿಳ್ಕೊಬೇಕು ವೀಕ್ಷಕರೇ. ಮೊದಲನೇದಾಗಿ PIPಯಲ್ಲಿ ಅಥವಾ ನೀವು ಇಮೇಜ್ ಆ್ಯಡ್ ಮಾಡುವಾಗ ಈ 4 ಆಪ್ಷನ್ಗಳ ಬಗ್ಗೆ ನೀವು ಮಾಹಿತಿ ತಿಳ್ಕೊಬೇಕು. ಈ ಒಂದು ಆಪ್ಷನ್ ಏನಿದೆ ಅಲ್ವಾ, ನಿಮ್ಮ ಒಂದು ಇಮೇಜು ಹೆಚ್ಚು ಕಡಿಮೆ ಮಾಡುವಂಥದ್ದು, ದೊಡ್ಡದು ಸಣ್ಣದು. ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ, ನಿಮ್ಮ ಒಂದು ಇಮೇಜು ಏನಿದೆ ಅದು ರಿವರ್ಸ್ ಆಗಿ ಕಾಣೋ ಥರ ಮಾಡುತ್ತೆ, ಇಲ್ಲ ಮಿರರ್ ಇಮೇಜ್ ಆಗಿ ಮಾಡ್ಬೋದು. ನಂತರ ಇಲ್ಲಿ ನಿಮ್ಮ ಒಂದು ಇಮೇಜ್ ಏನಾದರೂ ಎಡಿಟ್ ಮಾಡೋದಿತ್ತಂದರೆ ಕ್ರೋಮಾಗೆ ಮತ್ತೆ ಕರ್ಕೊಂಡು ಹೋಗುತ್ತೆ. ಈ ಒಂದು ಇಮೇಜ್ ನಿಮಗೆ ಬೇಡ ಅಂತಂದರೆ ಈ ಆಪ್ಷನ್ನು ಪೂರ್ತಿ ಡಿಲೀಟ್ ಮಾಡುತ್ತೆ. ಸೊ ವೀಕ್ಷಕರೇ, ಇದು ಇಷ್ಟಿದೆ. ಇದರ ನಂತರ ನಿಮಗೆ ಇಲ್ಲಿ ಬ್ಲೈಂಡ್ ಆಪ್ಷನ್ ಇದೆ, ಮಾಸ್ಕ್ ಇದೆ, ಸ್ಪೀಡ್ ಇದೆ. ಒಂದು ವೇಳೆ ನಿಮ್ಮ ವಿಡಿಯೋ ಸ್ಪೀಡಾಗಿ ಹೋಗಬೇಕು ಅಂತಂದರೆ ನೀವು ಸ್ಪೀಡಾಗಿ ಕೂಡ ತೊಗೊಂಡು ಹೋಗ್ಬೋದು ನಿಮ್ಮ ಒಂದು ವಿಡಿಯೋ ಪ್ಲೇಬ್ಯಾಕನ್ನು. ಸೊ ಇಲ್ಲಿ ಬ್ಲೈಂಡಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಇಲ್ಲಿ ಬ್ಲೈಂಡಲ್ಲಿ ನೋಡಿ ಆಪ್ಷನ್ಸ್ ಇದೆ. ನೀವು ಯಾವ ಆಪ್ಷನ್ ಕ್ಲಿಕ್ ಮಾಡ್ತೀರೋ ಆ ಒಂದು ಆಪ್ಷನ್ನು ಅಲ್ಲಿ ಅಪ್ಲೈ ಆಗುತ್ತೆ. ಇಲ್ಲಿ ಮಾಸ್ಕು, ಲೇಯರ್ಸು ಇದೇನಿದೆ ಅಲ್ವಾ, ಇದೆಲ್ಲ ಅಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ನಾರ್ಮಲಾಗಿ ಇಟ್ಟರೆ ಮಾತ್ರ ನಿಮ್ಮ ಒಂದು ವಿಡಿಯೋ ಯಾವ ಥರ ಇದೆ ಅದೇ ಥರ ಕಾಣುತ್ತೆ. ಸೊ ಈ ಒಂದು ಬ್ಲೈಂಡ್ ಆಪ್ಷನನ್ನು ನೀವು ಯಾವಾಗ ಯೂಸ್ ಮಾಡಬೇಕು ಅಂತಂದರೆ, ನಿಮ್ಮ ಒಂದು ವಿಡಿಯೋಗೆ ನೀವು ಬೇರೆ ಯಾರ್ದಾದ್ರೂ ಒಂದು ವಿಡಿಯೋನ ತೊಗೊಂಡ್ಬಿಟ್ಟು ನಿಮ್ಮ ವಿಡಿಯೋದಲ್ಲಿ ಆ್ಯಡ್ ಮಾಡಿ ತೋರಿಸ್ತಾ ಇರ್ತೀರಲ್ವ. ಸೊ ಆ್ಯಸ್ ಇಟ್ ಈಸ್ ಅವರ ಒಂದು ವಿಡಿಯೋನ ನೀವು ಕಾಪಿ ಮಾಡಿ ನಿಮ್ಮ ವಿಡಿಯೋದಲ್ಲಿ ಹಾಕಿದರೆ ಕಾಪಿರೈಟ್ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಆವಾಗ ನೀವು ಇಲ್ಲಿ ಬ್ಲೈಂಡ್ ಆಪ್ಷನನ್ನು ಉಪಯೋಗ ಮಾಡ್ಬೋದು. ಸೊ ಇಲ್ಲಿ ವಾಯ್ಸ್ ಎಫೆಕ್ಟ್ಸ್ ಇದೆ, ನೀವು ವಾಯ್ಸ್ ಎಫೆಕ್ಟ್ಸನ್ನು ಯೂಸ್ ಮಾಡ್ಬೋದು. ಇಲ್ಲಿ ಫ್ರೀಸ್ ಇದೆ, ರಿವರ್ಸ್ ಇದೆ. ಸೊ ಇವಾಗ ನೀವು ಫ್ರೀಸಿಂಗ್ ಆಗಲಿ ರಿವರ್ಸ್ ಆಗಲಿ ಇದ್ರ ಬಗ್ಗೆ ಜಾಸ್ತಿ ಡೀಪಾಗಿ ಹೋಗಬೇಡಿ. ಸೊ ಇದು ಪ್ರೋ ಲೆವೆಲ್ ವಿಡಿಯೋ ಎಡಿಟಿಂಗ್ ಮಾಡುವಾಗ ಯೂಸ್ ಆಗುತ್ತೆ. ಸೊ ನಾನು ನಿಮಗೆ ಅದ್ರ ಬಗ್ಗೆನೂ ಕೂಡ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಸದ್ಯಕ್ಕೆ ನಿಮ್ಮ ಒಂದು ಸಿಂಪಲ್ ವಿಡಿಯೋ ಎಡಿಟಿಂಗ್ ಈಸಿಯಾಗಿರಬೇಕು, ಅದು ನಿಮಗೆ ಯೂಸ್ಫುಲ್ ಆಗಿರಬೇಕು, ಅದನ್ನು ಮಾತ್ರ ಮಾಡ್ಕೊಳ್ಳಿ. ನಿಮಗೆ ನಾನು ಸಮಯ ಬಂದಾಗ ನಿಮಗೆ ವಿಡಿಯೋ ಎಡಿಟಿಂಗ್ ಪೂರ್ತಿ ಮಾಡೋದು ಹೇಗಂತೇಳಿ ತಿಳಿಸ್ಕೊಡ್ತೇನೆ, ಸರಿನಾ? ಸೊ ಇವಾಗ ನೋಡಿ ಅಷ್ಟಾಯಿತು. ಇಲ್ಲಿ ಬ್ಯಾಕ್ಗ್ರೌಂಡ್ ಇದೆ. ಬ್ಯಾಕ್ಗ್ರೌಂಡ್ ಅಂತಂದರೆ ಇವಾಗ ನಿಮ್ಮ ಒಂದು ವಿಡಿಯೋದ ಹಿಂದುಗಡೆ ಬ್ಲ್ಯಾಕ್ ಕಲರ್ ಇರುತ್ತಲ್ವ, ಆ ಒಂದು ಬ್ಲ್ಯಾಕ್ ಕಲರ್
ಇಮೇಜನ್ನು ನೀವು ಇಲ್ಲಿ ಬೇಕಾದನ್ನು ನೀವು ಆ್ಯಡ್ ಮಾಡ್ಬೋದು. ಸೊ ಇವಾಗ ನಾನು ಒಂದು ಬ್ಯಾಕ್ಗ್ರೌಂಡನ್ನು ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ, ಸರಿನಾ. ಇವಾಗ ನನ್ನ ವಿಡಿಯೋದಲ್ಲಿ ಇಲ್ಲಿ ಕಾಣ್ತಕ್ಕಂಥ ವಿಡಿಯೋದಲ್ಲಿ ಎಲ್ಲಿ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಕಾಣ್ತಾ ಇಲ್ಲ. ಸೊ ನೀವು ಇದನ್ನು ಎಲ್ಲಿ ಆ್ಯಡ್ ಮಾಡಬೇಕು ಅಂತೇಳಿ ನೀವು ಕೇಳ್ತಾ ಇದ್ದೀರಾ ಅಂತಂದರೆ, ಸೊ ನಾನು ನಿಮಗೆ ಒಂದು ಸ್ಯಾಂಪಲ್ಲಾಗಿ ತೋರಿಸ್ಕೊಡ್ತೇನೆ. ಸೊ ನೋಡಿ, ನಾನು ಇದನ್ನು ಅಪ್ಲೈ ಮಾಡಿದ್ದೀನಿ. ಇಲ್ಲಿ ನೋಡಿ, ಬ್ಯಾಕ್ಗ್ರೌಂಡ್ನಲ್ಲಿ ಇವಾಗ ನನ್ನ ಒಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿರೋ ಇಮೇಜು ಅಲ್ಲಿ ಬಂದಿದೆ. ಸೊ ಈ ಥರ ಆ್ಯಡ್ ಮಾಡೋದಿರುತ್ತೆ. ಸೊ ನಾನಿಲ್ಲಿ ಇವಾಗ ಯಾವುದು ಆ್ಯಡ್ ಮಾಡ್ತಾಯಿಲ್ಲ, ಇದು ಇಷ್ಟೇ ಇರಲಿ ಅಂತೇಳಿ ಬಿಡ್ತಾಯಿದ್ದೀನಿ. ಸೊ ನಂತರ ಸ್ಪೀಡ್ ಇದೆ. ನಿಮ್ಮ ವಿಡಿಯೋನ ಸ್ಪೀಡಾಗಿ ಓಡಿಸ್ಬೇಕು ಅಂತಂದರೆ ಎಷ್ಟು ಸ್ಪೀಡಾಗಿ ಹೋಗಬೇಕು ಅನ್ನೋದನ್ನು ನೀವಿಲ್ಲಿ ಆಪ್ರೇಟ್ ಮಾಡ್ಬೋದು. ನಿಮ್ಮ ವಿಡಿಯೋ ಎಷ್ಟು ಸ್ಪೀಡ್ ಬೇಕು ಅಷ್ಟು ಸ್ಪೀಡಾಗಿ ಇಲ್ಲಿ ಓಡಿಸ್ಬೋದು ನೀವು. ನಂತರ ಎನಿಮೇಷನ್ಗಳಿದ್ದಾವೆ. ನಿಮ್ಮ ಒಂದು ವಿಡಿಯೋ ಯಾವ ಥರ ಝೂಮಿಂಗ್ ಎಫೆಕ್ಟ್ನಲ್ಲಿ ಬರಬೇಕು. ನಂತರ ಇಲ್ಲಿ ನೋಡಿ, ಈ ಥರ ಇವೆಲ್ಲ ಎನಿಮೇಷನ್ಗಳು. ನಿಮ್ಮ ಒಂದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಇಂಪ್ರೆಷನ್ ಮಾಡಬೇಕು ಅಂತಂದರೆ ಈ ಥರ ವಿಡಿಯೋ ಎಡಿಟಿಂಗನ್ನು ನೀವು ಮಾಡೋದು ಕಲ್ತ್ಕೋಬೇಕಾಗತ್ತೆ. ನಂತರ ಇಲ್ಲಿ ಕಾಂಬೋ ಇದೆ, ಲೂಪ್ ಇದೆ. ನೋಡಿ, ಈ ಥರ ಮಾಡಿದರೆ ನಿಮ್ಮ ಒಂದು ವಿಡಿಯೋ ಕಂಟಿನ್ಯೂ ಆಗಿ ಬ್ಲಿಂಕ್ ಆಗ್ತಾ ಇರುತ್ತೆ ನಾನ್ ಸ್ಟಾಪಾಗಿ. ಸೊ ನಿಮ್ಮ ಒಂದು ವಿಡಿಯೋ ಯಾವ ಥರ ಎಫೆಕ್ಟ್ಸ್ ಬೇಕೋ ಆ ಥರ ಎಫೆಕ್ಟ್ಸನ್ನು ನೀವು ಹಾಕೋಬೋದು. ನಂತರ ಇಲ್ಲಿ ನಿಮ್ಮ ವಿಡಿಯೋ ಏನಾದರೂ ಕ್ರಾಪ್ ಮಾಡಬೇಕು ಅಂತಂದರೆ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಿಮಗೆ ಯಾವ ಒಂದು ಪೋರ್ಷನ್ ಬೇಕೋ ಆ ಒಂದು ಪೋರ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟು ಒಂದು ಪೋರ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ವಿಡಿಯೋ ಕ್ರಾಪ್ ಆಗಿರುತ್ತೆ. ನಂತರ ಇಲ್ಲಿ ಒಂದು ಸ್ವಿಚ್ ಅಂತ ಇದೆ ನೋಡಿ ವೀಕ್ಷಕರೇ. ಈ ಒಂದು ಸ್ವಿಚ್ ಅನ್ನೋ ಆಪ್ಷನ್ನು ಬಹಳ ಇಂಪಾರ್ಟೆಂಟು. ಇವಾಗ ನೀವು PIP ಅಂತ ಹೇಳಿ ನಾನು ಹೇಳಿದ್ನಲ್ವ, ಇಲ್ಲಿ ನೋಡಿ PIP. ಈ PIP ಮಾಡೋ ಕೆಲಸ, ನೀವು ಒಳಗಡೆ ಹೋಗಿ ನಿಮ್ಮ ಒಂದು ಇರೋ ವಿಡಿಯೋನ ಡೈರೆಕ್ಟಾಗಿ PIPಯಲ್ಲಿ ತೊಗೊಂಡೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಇದೇ ಒಂದು ವಿಡಿಯೋನ ಸ್ಪ್ಲಿಟ್ ಮಾಡ್ತೇನೆ, ಸರಿನಾ. ಸ್ಪ್ಲಿಟ್ ಆಗಿದೆ ನೋಡಿ, ಇಲ್ಲಿ ಮಾರ್ಕ್ ಬಂದಿದೆ ಆ ಕಡೆ ಈ ಕಡೆ. ನಂತರ ಇವಾಗ ನಾನು ಸ್ವಿಚ್ ಅಂತ ಇದೆ ನೋಡಿ, ಇದು ಸ್ವಿಚ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ನನ್ನ ಒಂದು ವಿಡಿಯೋ PIPಯಲ್ಲಿ ಡೈರೆಕ್ಟಾಗಿ ಬಂದುಬಿಟ್ಟಿರುತ್ತೆ. ಡೈರೆಕ್ಟಾಗಿ ಬಂದುಬಿಡುತ್ತೆ ಅದು. ನೀವು PIPಯಲ್ಲಿ ಹೋಗಿ ವಿಡಿಯೋನ ಮತ್ತೆ ಅಲ್ಲಿ ಆ್ಯಡ್ ಮಾಡೋ ಅಗತ್ಯ ಇಲ್ಲ. ಸೊ ನಿಮಗೆ ಒಂದು ವೇಳೆ ಇಲ್ಲಿರೋ ವಿಡಿಯೋನ ಮೇನ್ ಲೇಯರಲ್ಲಿ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಮತ್ತೆ ಇಲ್ಲಿ ಕೂಡ ಒಂದು PIPಯಲ್ಲಿ ಸ್ವಿಚ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ಮತ್ತೆ ಇದು ಮೇನ್ ಲೇಯರಲ್ಲಿ ಆ್ಯಡ್ ಆಗುತ್ತೆ. ಅದೇ ವಿಡಿಯೋ ಅಲ್ಲ, ನಿಮ್ಗೆ ಯಾವ್ದು ಬೇಕಾದರೂ ವಿಡಿಯೋನ ನೀವು ಸ್ವಿಚ್ ಮಾಡ್ಕೋಬೋದು ಡೈರೆಕ್ಟಾಗಿ. ಸೊ ನಂತರ ನಿಮ್ಮ ಒಂದು ವಿಡಿಯೋ ಮಾಸ್ಕ್ ಮಾಡ್ಕೋಬೋದು. ನಂತರ ಇಲ್ಲಿ ಅಪ್ಯಾಸಿಟಿ ಅಂತ ಇದೆ ನೋಡಿ, ಅಪ್ಯಾಸಿಟಿಯಲ್ಲಿ ಹೋದರೆ ನಿಮ್ಮ ಒಂದು ವಿಡಿಯೋ ಯಾವ ಒಂದು ಅಪ್ಯಾಸಿಟಿಗೆ ಬೇಕೋ ಆ ಒಂದು ಅಪ್ಯಾಸಿಟಿಗೆ ಹೆಚ್ಚು ಕಡಿಮೆ ಆಗುತ್ತೆ, ಡಿಮ್ ಆಗೋದು, ಕ್ಲಿಯರ್ ಆಗೋದು. ನಂತರ ನೀವೇನಾದರೂ ರಿಪ್ಲೇಸ್ ಮಾಡಬೇಕು ಅಂತಂದರೆ ರಿಪ್ಲೇಸ್ ಮಾಡ್ಕೊಳ್ಳಿ ಅಲ್ಲಿ ಬೇರೆ ಯಾವುದಾದ್ರೂ ವಿಡಿಯೋನ. ವಾಯ್ಸ್ ಚೇಂಜರ್ ಇದೆ. ವಾಯ್ಸ್ ಚೇಂಜರ್ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಿಮ್ಮ ಒಂದು ವಾಯ್ಸನ್ನು ನೀವು ಈ ವಾಯ್ಸ್ ಚೇಂಜರನ್ನು ನಿಮ್ಮ ಒಂದು ವಿಡಿಯೋದಲ್ಲಿ ಯಾವಾಗ ಯೂಸ್ ಮಾಡಬೇಕು ಅಂತಂದರೆ, ಬೇರೆದವರ ಒಂದು ವಿಡಿಯೋನ ನೀವು ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇರ್ತೀರಲ್ವ, ಆವಾಗ ಆ ಒಂದು ವಾಯ್ಸ್ ಚೇಂಜರನ್ನು ನೀವು ಎಡಿಟ್ ಮಾಡಬೇಕಾಗತ್ತೆ, ಅಪ್ಲೈ ಮಾಡಬೇಕಾಗತ್ತೆ. ಇದ್ದಿದ್ದು ವಾಯ್ಸ್ ಇದ್ದಂಗೆ ನೀವು ನಿಮ್ಮ ವಿಡಿಯೋದಲ್ಲಿ ಹಾಕಿದರೆ ಅದಕ್ಕೆ ಕಾಪಿರೈಟ್ ಕ್ಲೇಮ್ ಬರುತ್ತೆ. ಸೊ ಅದ ಒಂದು ಕಾರಣದಿಂದ ಈ ವಾಯ್ಸ್ ಚೇಂಜರನ್ನು ನೀವು ಯೂಸ್ ಮಾಡ್ಕೋಬೋದು. ಇನ್ನು ಡುಪ್ಲಿಕೇಟ್ ಅಂತ ಇದೆ. ಆಲ್ಮೋಸ್ಟ್ ಡುಪ್ಲಿಕೇಟ್ ಅಂದರೆ ನಿಮಗೆ ಬೇಕಾಗಿರೋ ಲೇಯರು, ಬೇಕಾಗಿರೋ ಅಷ್ಟು ವಿಡಿಯೋನ ಇನ್ನೊಂದು ಲೇಯರ್ ಡುಪ್ಲಿಕೇಟಾಗಿ ಮಾಡ್ಕೊಳ್ಳೋದು. ಲೇಯರ್ ಅಲ್ಲ, ಆ ಒಂದು ಪಾರ್ಟಿಷನನ್ನು ಡುಪ್ಲಿಕೇಟ್ ಮಾಡ್ಕೋಬೋದು. ನಂತರ ನಿಮ್ಮ ಒಂದು ವಿಡಿಯೋ ರೊಟೇಟ್ ಮಾಡುವಂಥದ್ದು ನಿಮಗೆ ನೋಡಿ, ರೊಟೇಟ್ ಅಂತಂದರೆ ನಿಮಗೆ ವಿಡಿಯೋ ಈ ಥರ ಎಲ್ಲ ರೊಟೇಟ್ ಮಾಡ್ಕೋಬೋದು. ಸೊ ಇದು ಫ್ರೀಸ್ ಅಂತಂದರೆ ಒಂದು ವೇಳೆ ನೀವು ಇದರಲ್ಲಿ ಕೂಡ ನಿಮ್ಮ ವಿಡಿಯೋದಲ್ಲಿ ಏನಾದರೂ ಪೋರ್ಷನನ್ನು ಫ್ರೀಸ್ ಮಾಡ್ಕೋಬೇಕು ಅಂತಂದರೆ, ಫ್ರೀಸ್ ಅಂತಂದರೆ 1 ಸೆಕೆಂಡ್ವರೆಗೂ ಕೂಡ ಅದು ನಿಮ್ಮ ವಿಡಿಯೋ ಫ್ರೀಸ್ ಆಗುತ್ತೆ. ಝೂಮಿಂಗ್ ಮಾಡ್ಕೋಬೋದು, ಝೂಮ್ ಔಟ್ ಮಾಡ್ಕೋಬೋದು. ಸೊ ಇವಾಗ ನಾನು ಫ್ರೀಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, 3 ಸೆಕೆಂಡ್ವರೆಗೂ ಕೂಡ ನಿಮ್ಮ ಒಂದು ವಿಡಿಯೋ ಫ್ರೀಸ್ ಆಗುತ್ತೆ. ನೀವೇನಾದರೂ ವಿಡಿಯೋದಲ್ಲಿ ಪ್ಲೇ ಮಾಡಿ ತೋರಿಸ್ತಾ ಇರ್ತೀರಲ್ವ, ಸೊ ಇಲ್ಲಿಂದ ಇಲ್ಲಿವರೆಗೂ ಅಂದರೆ 3 ಸೆಕೆಂಡ್ವರೆಗೂ ಕೂಡ ಈ ಒಂದು ವಿಡಿಯೋ ಫ್ರೀಸ್ ಆಗುತ್ತೆ. ಆವಾಗ ನೀವು ನಿಮ್ಮ ಒಂದು ವಿಡಿಯೋದಲ್ಲಿ ಎಫೆಕ್ಟ್ಸನ್ನು ಹಾಕಬೇಕು. ಅದು ಯಾವ ಥರ ಅಂದರೆ ಕೀ ಫ್ರೇಮ್ ಅಂತ ಹೇಳಿ ಅಂತಾರೆ. ಕೀ ಫ್ರೇಮನ್ನು ನೀವು ಎಲ್ಲಿಂದ ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತಂದರೆ, ಇಲ್ಲಿ ನೋಡಿ, ಇದು ನಿಮ್ಮ ಕೀ ಫ್ರೇಮು ಪ್ಲಸ್ ಅಂತ ಕಾಣ್ತಾ ಇದೆ ಅಲ್ವಾ, ಇದು ನಿಮ್ಮ ಒಂದು ಕೀ ಫ್ರೇಮು. ಇವಾಗ ಈ ಕೀ ಫ್ರೇಮನ್ನು ನೀವು ಯಾವ ಥರ ಉಪಯೋಗ ಮಾಡ್ಕೋಬೇಕು ಅಂತಂದರೆ, ಇವಾಗ ನಿಮ್ಮ ಒಂದು ಲೇಯರು ಸೆಲೆಕ್ಟ್ ಆಗಿದೆ. ಇಲ್ಲಿ ಮೊದಲು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಆದರೂ ಸೆಲೆಕ್ಟ್ ಆಗದೇ ಇದ್ದರೂ ಒಂದು ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡುವಾಗ. ಇವಾಗ ನೋಡಿ, ನಿಮ್ಮ ಒಂದು ಲೇಯರನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು
ಇಲ್ಲಿ ಕೀ ಫ್ರೇಮ್ ಪ್ಲಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಆಪ್ಷನ್ ಬಂತು ನೋಡಿ, ನಿಮಗೆ ಡೌನ್ ಮಾರ್ಕಲ್ಲಿ ಬಂದಿದೆ ಸರಿನಾ, ಗ್ರೀನ್ ಕಲರಲ್ಲಿ ಡೌನ್ ಮಾರ್ಕಲ್ಲಿ ಬಂದಿದೆ. ಸೊ ಇವಾಗ ಈ ಒಂದು ಪೋರ್ಷನನ್ನು ನೀವು ಸ್ವಲ್ಪ ಮುಂದೆ ತೊಗೊಂಡು ಹೋಗಬೇಕಾಗತ್ತೆ. ಇಲ್ಲಿ ನೋಡಿ ಮೂಮೆಂಟ್ ಮಾಡಬೇಕಾಗತ್ತೆ ನಿಮ್ಮ ಒಂದು ವಿಡಿಯೋನ. ಈ ಒಂದು ವಿಡಿಯೋನ ಮೂಮೆಂಟ್ ಮಾಡಿಬಿಟ್ಟು ನಿಮ್ಮ ಒಂದು ವಿಡಿಯೋನ ಇಲ್ಲಿ ಸ್ಕ್ರೀನಲ್ಲಿ ಅಂದರೆ ಇಲ್ಲಿ ಆಪ್ರೇಟ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ಆಪ್ರೇಟ್ ಝೂಮ್ ಇನ್ ಝೂಮ್ ಔಟ್ ನೀವು ನಿಮ್ಮ 2 ಬೆರಳುಗಳಿಂದ ನಿಮ್ಮ ಒಂದು ವಿಡಿಯೋನ ಝೂಮ್ ಮಾಡಿ ಸರಿನಾ. ಇಲ್ಲಿ ನೋಡಿ ನಾನು ಎಷ್ಟು ಝೂಮ್ ಮಾಡ್ತಾಯಿದ್ದೇನೆ. ಇವಾಗ ನಾನು ನಿಮಗೆ ಆ ಒಂದು ಎಫೆಕ್ಟ್ ಯಾವ ಥರ ಅಪ್ಲೈ ಆಗಿದೆ ಅಂತೇಳಿ ತೋರಿಸ್ತೇನೆ ನೋಡಿ. ಈ ಥರ ಝೂಮ್ ಆಗುತ್ತೆ. ನೀವು ನಿಮ್ಮ ಒಂದು ವಿಡಿಯೋನ ನೀವು ಮ್ಯಾನ್ಯುವಲಿ ಝೂಮ್ ಮಾಡೋ ಅಗತ್ಯ ಇಲ್ಲ. ಸೊ ಕೀ ಫ್ರೇಮನ್ನು ಆ್ಯಡ್ ಮಾಡಿದರೆ ನಿಮ್ಮ ಒಂದು ವಿಡಿಯೋ ಫಸ್ಟ್ ಕ್ಲಾಸಾಗಿ ಝೂಮಿಂಗ್ ಎಫೆಕ್ಟ್ ಬರುತ್ತೆ. ಸೊ ನಾನು ನಿಮಗೆ ಇಲ್ಲಿ ಒಂದು ಇಮೇಜನ್ನು ಆ್ಯಡ್ ಮಾಡಿ ತೋರಿಸ್ತೀನಿ, ಅದು ನಿಮಗೆ ಯಾವ ಥರ ಕಾಣುತ್ತೆ ಅಂತ ಅನ್ನೋದು. ಸೊ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಇದನ್ನೇ ಅಪ್ಲೈ ಮಾಡ್ತಾರೆ ತಮ್ಮ ಒಂದು ವಿಡಿಯೋಗಳಲ್ಲಿ. ಸೊ ಇವಾಗ ನಾನು ಇಲ್ಲಿ ಒಂದು ಇಮೇಜನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ನಿಮಗಾಗಿ ತೋರಿಸ್ಲಿಕ್ಕೆ ಅಂತೇಳಿ. ಸೊ ಈ ಒಂದು ಇಮೇಜು ನೋಡಿ, ಇದು ವಿಡಿಯೋ, ಇದು ಇಮೇಜು. ಸೊ ವಿಡಿಯೋ ಇಮೇಜು ನೀವು ಎಲ್ಲನೂ ಎಡಿಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ನಿಮಗೆ ಹೆಂಗೆ ಬೇಕು ಹಾಗೆ. ಸೊ ಇವಾಗ ಈ ಒಂದು ಇಮೇಜನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇದ್ರ ಮೇಲೆ ಕೀ ಫ್ರೇಮನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ನಾನು ನನ್ನ ಒಂದು ಇಮೇಜನ್ನು ಸ್ವಲ್ಪ ಮೂವ್ ಮಾಡಿಬಿಟ್ಟು ಇಲ್ಲಿ ನೋಡಿ ಕೊನೆಗೆ ಇಟ್ಟಿದ್ದೀನಿ. ನನ್ನ ಒಂದು ಕರ್ಸರ್ ಅಂತಲೇ ಅಂದ್ಕೊಳ್ಳಿ, ಅದೊಂದು ಬಾರ್ ಇದೆಯಲ್ಲ. ಸೊ ಇಲ್ಲಿ ನಮ್ಮ ಒಂದು ವಿಡಿಯೋದಲ್ಲಿ ನಾನು ಈ ಪೋರ್ಷನಲ್ಲಿ ಝೂಮ್ ಮಾಡ್ತಾಯಿದ್ದೀನಿ ಸರಿನಾ. ಇವಾಗ ಆ ಒಂದು ಎಫೆಕ್ಟ್ಸ್ ಯಾವ ಥರ ಇದೆ ನೋಡೋಣ. ನೋಡಿ, ಒಳ್ಳೆ ಅನಿಮೇಷನ್ ಮೂವಿ ಥರ ಈ ಒಂದು ಇಮೇಜು ಮೂವ್ ಆಗ್ತಾಯಿದೆ. ಸೊ ಝೂಮ್ ಇನ್ ಆಗ್ತಾಯಿದೆ. ಸೊ ಈ ಥರ ಒಂದು ಎಫೆಕ್ಟ್ಸನ್ನು ನೀವು ನಿಮ್ಮ ವಿಡಿಯೋಗಳಲ್ಲಿ ನೀವು ಮಾಡಿದರೆ ನಿಮ್ಮ ಒಂದು ವಿಡಿಯೋ ಎಫೆಕ್ಟ್ಸು ಚೆನ್ನಾಗಿರುತ್ತೆ, ನೋಡೋರಿಗೆ ಒಂದು ಇಂಟ್ರೆಸ್ಟ್ ಬರುತ್ತೆ. ವಿಡಿಯೋದಲ್ಲಿ ಏನೋ ಒಂದು ಅಟ್ರ್ಯಾಕ್ಷನ್ ಇದೆ, ನಿಮ್ಮ ಒಂದು ವಿಡಿಯೋದಲ್ಲಿ ಅಟ್ರ್ಯಾಕ್ಷನ್ ಇದೆ. ನಂತರ ಈ ಒಂದು ಅಟ್ರ್ಯಾಕ್ಷನ್ನು ಕನ್ವರ್ಟ್ ಆಗುತ್ತೆ ಇಂಪ್ರೆಷನ್ ಆಗಿ. ಯೂಟ್ಯೂಬ್ನಲ್ಲಿ ಆಡಿಯನ್ಸಿಗೆ ಇಂಪ್ರೆಷನ್ ಆದರೆ ಮಾತ್ರ ನೀವು ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ, ವಿಡಿಯೋಗೆ ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ, ಸಬ್ಸ್ಕ್ರಿಪ್ಷನ್ ಬರುತ್ತೆ ಸರಿನಾ ವೀಕ್ಷಕರೇ. ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಟ್ಯುಟೋರಿಯಲ್ಸ್ಗಳನ್ನು ತಿಳಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಇದರಿಗಿಂತ ಜಾಸ್ತಿ ನಿಮ್ಮ ಒಂದು ವಿಡಿಯೋದಲ್ಲಿ ನೀವು ಏನೆಲ್ಲ ಆ್ಯಡ್ ಮಾಡ್ಬೋದು, ಎನಿಮೇಷನ್ಗಳನ್ನು ನೀವು ಯಾವ ಥರ ಆ್ಯಡ್ ಮಾಡೋದು, ಇವಾಗ ನಾನು ತಿಳಿಸ್ಕೊಟ್ಟಿರೋ ಒಂದು ಸಿಂಪಲ್ ಟ್ರಿಕ್ಸಿಂದ ನೀವು ಯೂಸ್ ಮಾಡ್ತಾಯಿರಿ, ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಒಂದೊಂದಾಗಿ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.